ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ. ಸೊ ಇವಾಗ ಮುರುಡೇಶ್ವರದಿಂದ ಉಡುಪಿಗೆ ಬಂದಿದ್ದೀವಿ. ಬಸ್ಸಲ್ಲಿ ಬಂದಿದ್ದು ನಾವು ಅಲ್ಲಿಂದ. ಆಲ್ಮೋಸ್ಟ್ 2 hours ಏನೋ ಜರ್ನಿ ಆಯಿತು ಬಸ್ಸಲ್ಲಿ. ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗಿದೆ. ಇವಾಗ ಇಲ್ಲಿಂದ ಆಟೋದಲ್ಲಿ 2 ಕಿಲೋಮೀಟರ್ ಏನಿದೆ ಬಸ್ ಸ್ಟಾಪಿಂದ. ಇವಾಗ ಇಲ್ಲಿಂದ ದೇವಸ್ಥಾನ ಹತ್ರ ಹೋಗ್ಬಿಟ್ಟು, ದೇವಸ್ಥಾನ ಓಪನ್ ಇದೆ ಇದು ಗೊತ್ತಿಲ್ಲ, 4:30 ಏನೋ ಕ್ಲೋಸ್ ಅಂತು. ಸೊ ಬೇಗ ಹೋಗ್ಬಿಟ್ಟು ದರ್ಶನ ಮಾಡೋಣ. ನಮಗೆ ಇಲ್ಲಿಂದ ನೆಕ್ಸ್ಟು ಬೆಂಗಳೂರಿಗೆ ಹೋಗಬೇಕು. ಟ್ರೈನು 9 ಗಂಟೆಗೇನೋ ಟ್ರೈನ್ ಇದೆ, ಅದು ಆಮೇಲೆ ಸಿಗ್ತೀನಿ. ಅಣ್ಣ ದೇವಸ್ಥಾನ ಓಪನ್ ಆಗಿರುತ್ತಾ? ಎಷ್ಟು ಗಂಟೆ ಕ್ಲೋಸು? 9 ಗಂಟೆವರೆಗೂ ಇರುತ್ತಾ? ಊಟ ಇವಾಗಿಲ್ಲ. ಹಾಂ, ಮತ್ತೆ 7 ಗಂಟೆ ನಂತರ ಹಾಂ 8:30 ತನಕ. ಹಾಂ. A few minutes later. ಈ ಕಡೆ ಬಂದರೆ ಉಡುಪಿ ಕಡೆ ಎಲ್ಲ ವೈಬು, ಮನೆಗಳ್ದು ಅಥವಾ ಏನೇ ಒಂದಾದ್ರೂ ವೈಬೇ ಒಂಥರ ಚೇಂಜ್ ಆಗಿಬಿಡುತ್ತೆ ಫುಲ್ಲು. ಸೇಮ್ ಗೋಕರ್ಣಲ್ಲಿ ನಾವು ಏನು ನೋಡಿದ್ವೋ ಸ್ಟ್ರೀಟು, ಸೇಮ್ ಇಲ್ಲೂ ಅದೇ ಥರನೇ ಇದೆ. ಆದರೆ ಇಲ್ಲೊಂದು ಸ್ವಲ್ಪ ಇವಾಗ ಫುಲ್ ಡೆವಲಪ್ ಆಗಿರೋ ಥರ ಇದೆ. ಬಿಹೈಂಡ್ ದ ಸೀನ್ಸ್ ನನ್ನ ಇದರಲ್ಲಿ ಉಡುಪಿದು ಏನೇನು ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ನೋಡ್ತೀರೋ ಇವನೇ ತೆಗ್ದಿರೋದು. ಕ್ರೆಡಿಟ್ಸ್ ಗೋಸ್ ಟು ಹೇಮಂತ್ ಜಿ. ನಂದು ಇನ್ಸ್ಟಾ ರೀಲ್ಸ್ ಏನೇನು ನೋಡ್ತಿರೋ ಅದೆಲ್ಲ ಕ್ರೆಡಿಟ್ಸು ಇವನಿಗೆ, ಕೃಷ್ಣ. ಏನು 9 ಗಂಟೆಗೆ 9 ಗಂಟೆಗೆ ಟ್ರೈನು ಬೆಂಗಳೂರಿಗೆ? ಸೀರಿಯಸ್ ಆಗಿ? ಏನು ಇಲ್ಲಿಂದ ದೂರ ಐತೆ ನೋಡ್ದ ಅಣ್ಣ? ಇಲ್ಲಿ ಬಂದ್ಬಿಟ್ಟು ಪಾಪ ಅವರಿಗೆಲ್ಲ ಹಿಂಸೆ ಕೊಡ್ತಾನೆ. ಹಿಂಗೆ ಹೇಳಿದ್ದೀನಿ ಎತ್ಕೊಳ್ಳೋ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಹಿಂಗೆ ಮಾಡ್ತಾನೆ ಅವನು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಎತ್ಕೊಂಬಾರಲ್ಲಿ. ನೀವು ದೇವಸ್ಥಾನಕ್ಕೆ ಬಂದರೆ ಲಗೇಜ್ ಎಲ್ಲ ಇತ್ತು ಅಂದರೆ ಇಲ್ಲಿ ಇಟ್ಬಿಟ್ಟು, ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ, ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಇಲ್ಲಿ ಲಗೇಜ್ ಇಟ್ಬಿಟ್ಟು ಒಳಗಡೆ ಹೋಗ್ಬೋದು. ಬೇಕು ಏನು ಗಿಫ್ಟ್ ಬೇಕು ಹೇಳೋ? ಚಿಪ್ಸು ನಿಂಗೆ ಕೇಳಿಲ್ಲ. ಬ್ಯಾಗಲ್ಲಿ ಐತೆ ಚಿಪ್ಸು. ನಿಂಗೆ ಏನು ಬೇಕು ಹೇಳೋ, ನಾನು ಕೊಡಿಸ್ತೀನಿ. ಕಾರ್ನ್ ನೀನು ಕೊಟ್ಟು ಮಿಂಟು ಅವನೇ ಪರವಾಗಿಲ್ಲ. ನೀವು ಇದ್ದೀರಾ ಅಲ್ಲಿ, ಇನ್ನು ಅಲ್ಲಿ ಎಲ್ಲಿ ಏನು ದೇವಸ್ಥಾನ ಸಫಾರಿ ಹೋಗಿದ್ದಲ್ಲ, ಅದಕ್ಕೆ ಸುಸ್ತಾಗ್ಬಿಟ್ಟಿದ್ದ. ಮೈಕ್ ಕೊಡು. ಬೋಟ್ ಸಫಾರಿ ಹೋಗಿದ್ದ ಬೈಕ್ ಯೂಟ್ಯೂಬ್ ಅಷ್ಟೇ ಒಳ್ಳೆ ಕೈ ತೊದಲಿಸ್ತಿದ್ಯಾ? ಸ್ಕೈಡ್ ಓಲಿ ಅಲೆಗಳೆಲ್ಲ ಕಾಣಿಸ್ತಾನೆ ಒಳಗಡೆ. ಅಲೆಗಳೆಲ್ಲ ಇವನ್ಗೆ ಬರೀ ಡೌಗಳು ಕಾಣಿಸ್ತಾ ಫಿಶಸ್ ಬಿಡು.
ಕ್ರ್ಯಾಬು ಎಲ್ಲ ಕಳ್ತೀವಿ. 1 hour later. ಸೊ ಇವಾಗ ಉಡುಪಿ ದೇವಸ್ಥಾನ ಎಲ್ಲ ಮುಗೀತು. ಟ್ರೈನ್ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ, ಉಡುಪಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ಇವಾಗ ಟ್ರೈನು 9:30 ಇರೋದು. ಟ್ರೈನು 9:30ಗೆ ಟಿಕೆಟ್ ತೊಗೊಂಡು ಅಂದರೆ ಬುಕ್ ಮಾಡಿದ್ದೀವಿ. ಇಲ್ಲಿಂದ 9:30ಗೆ ಟ್ರೈನ್ ಬಂದ ತಕ್ಷಣ ಬೆಂಗಳೂರಿಗೆ ಬರೋದಕ್ಕೆ. ಎಲ್ಲ ಪ್ಲೇಸಸ್ ಅದೇ 9 ಗಂಟೆಗೆ ಟ್ರೈನ್ ಇರೋದು. ಟ್ರೈನ್ ಎತ್ಕೊಂಡು ಬೆಂಗಳೂರು. ರೈಲ್ವೆ ಸ್ಟೇಷನ್ ನೋಡಿ ಹೆಂಗಿದೆ. ಅದಾದ್ಮೇಲೆ ಹೇಳಿದೆ ಮಳೆ ಬೇರೆ ಬಂದಿತ್ತು, ವೆದರು ಸಕ್ಕತ್ತಾಗಿದೆ ಇಲ್ಲಿ. ಇಲ್ಲೆಲ್ಲ ಹ್ಯೂಮಿಡಿಟಿ ಜಾಸ್ತಿ ಸ್ವಲ್ಪ, ಯಾಕಂದರೆ ಬೀಚ್ ಪಕ್ಕನೇ ಇರ್ತೀವಲ್ವಾ, ಹ್ಯೂಮಿಡಿಟಿ ಸೆಕೆ ಎಲ್ಲ ಸ್ವಲ್ಪ ಜಾಸ್ತಿ. ಆಮೇಲೆ ಫುಡ್ಡು ಸಕ್ಕತ್ತಾಗಿರುತ್ತೆ. ಅಥೆಂಟಿಕ್ ಫುಡ್ಡು, ನಾಸ್ಟಾಲಜಿಕ್ ಫುಡ್ಡು, ಅಥೆಂಟಿಕ್ ಫುಡ್. ಸಿಗ್ತೀನಿ ಆಮೇಲೆ ಟ್ರೈನ್ ಬರಬೇಕು. ಟ್ಯಾಬು ಆಗೈತೆ. ಸೊ ಹಿಂಗೆ ನಾವು ಉಡುಪಿ ರೈಲ್ವೆ ಸ್ಟೇಷನ್ ಕುತ್ಕೊಂಡಿದ್ದಾಗ ನಮಗೆ ಇಬ್ರು ಪರಿಚಯ ಆಗ್ತಾರೆ, ಜಯಂತ್ ಮತ್ತೆ ಸ್ವಾಮಿ ಅಂತ. ಸೊ ಅವರು ನಮ್ಮ ಬೆಂಗಳೂರವ್ರೆ, ಟ್ರಿಪ್ ಬಂದಿರ್ತಾರೆ ಉಡುಪಿಗೆ. ಸೊ ನಮಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಪರಿಚಯ ಆದ್ರು. ಸೊ ನಮಗೂ ಟ್ರೈನ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅವರು ನಮ್ಮ ಜೊತೆನೆ ಬೆಂಗಳೂರವರೆಗೂ ಬಂದ್ರು. ಸೊ ಈ ಒಂದು ಟ್ರಿಪ್ ಅಲ್ಲಿ ನಮಗೆ ತುಂಬಾ ಜನ ಪರಿಚಯ ಆದ್ರು. ಅಂಡ್ ಹೊಸ ಜಾಗಗಳು ನೋಡಿದ್ವಿ, ಹೊಸ ಫುಡ್ಗಳನ್ನ ಟ್ರೈ ಮಾಡಿದ್ವಿ. ಅದಕ್ಕೆ ಹೇಳೋದು, ಟ್ರಾವೆಲಿಂಗ್ ಮಾಡಬೇಕು ಅಂತ. ಇವನ್ನೆಲ್ಲ ಟ್ರಾವೆಲಿಂಗ್ ಮಾಡೋದ್ರಿಂದನೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಸೊ ಗೋಕರ್ಣ ಸೀರೀಸ್ ಎಲ್ಲ ವಿಡಿಯೋಸ್ನ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಇದು ಲಾಸ್ಟ್ ಎಪಿಸೋಡ್ ಆಗಿರುತ್ತೆ, ಗೋಕರ್ಣ ಸೀರೀಸ್ನ ಲಾಸ್ಟ್ ಎಪಿಸೋಡ್ ಇದು. ಸೊ ಎಲ್ಲ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೊ 2024 ನೀವೇನೇ ಅನ್ಕೊಂಡಿದ್ರೋ ಎಲ್ಲ ಆಗಲಿ. ಆ್ಯಂಡ್ ನನ್ನ ಚಾನಲ್ನು ಬೇಗ 1K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿಸಿ. ಸೊ ನಾನು ಅನ್ಕೊಂಡಿರೋದು ಈ ಇಯರು 5K ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಅಂತ. ಸೊ ಅದಕ್ಕಿಂತ ಜಾಸ್ತಿ ಮಾಡ್ತೀರಾ ಅಂತ ಗೊತ್ತು. ಸೊ ಬೇಗ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡ್ಸೋಣ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. Hey.